ಅಲ್ಲು ಅರ್ಜುನ್ ಅರೆಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟಿ ರಶ್ಮಿಕಾ ಮಂದಣ್ಣ ಬೇಸರ ಹೊರಹಾಕಿದ್ದಾರೆ. ನಾನು ಈಗ ನೋಡ್ತಾ ಇರೋದನ್ನ ನಂಬೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಈಗೇನು ನೋಡ್ತಾ ಇದ್ದೀನಿ ಇದನ್ನು ನಂಬೋದಕ್ಕೆ ಸಾಧ್ಯವಿಲ್ಲ. ಕಾಲ್ ತುಳಿತ ಅತ್ಯಂತ ದುರದೃಷ್ಟಕರ ಹಾಗೂ ದುಃಖಕರ ಘಟನೆ, ನಡಿಬಾರ್ದಾಗಿತ್ತು ಆದರೆ ನಡೆದು ಹೋಗಿದೆ. ಆ ಒಂದು ಘಟನೆ ಏನು ನಡೀತು ಅದು ಆಕಸ್ಮಿಕ ಘಟನೆ, ತುಂಬ ದುಃಖ ಕೂಡ ತಂದಿತ್ತು ನಮಗೆ. ಆದರೆ ಈಗ ನೋಡ್ತಾ ಇರುವಂಥದ್ದೇನಿದೆ, ನಟ ಅಲ್ಲು ಅರ್ಜುನ್ ಅವರನ್ನ ಅರೆಸ್ಟ್ ಮಾಡಿರುವಂಥದ್ದು, ಅದನ್ನು ನೋಡೋದಕ್ಕಾಗ್ತಾ ಇಲ್ಲ, ಕೇಳೋದಕ್ಕೂ ಕೂಡ ಆಗ್ತಾ ಇಲ್ಲ. ಬಹಳಷ್ಟು ಆತಂಕಕಾರಿಯಾಗಿದೆ. ಎಲ್ಲದಕ್ಕೂ ಕೂಡ ಒಬ್ಬರ ಮೇಲೆ ಆರೋಪವನ್ನು ಹೊರಿಸುವಂಥದ್ದು ಸರಿಯಲ್ಲ. ಏನು ಘಟನಾವಳಿ ನಡೆದಿದೆ, ಈ ಸಂಪೂರ್ಣ ಘಟನಾವಳಿಯನ್ನು ಒಬ್ಬರ ಮೇಲೆ ಹೊರಿಸುವಂಥದ್ದು ಸರಿಯಲ್ಲ. ತುಂಬ ದುರದೃಷ್ಟಕರವಾದಂತಹ ಘಟನೆ, ದುಃಖಕರವಾದಂತಹ ಘಟನೆ ನಟ ಅಲ್ಲು ಅರ್ಜುನ್ ಅವರ ಜೊತೆಗೆ ನಡೀತಾ ಇರುವಂಥದ್ದು ತುಂಬ ಬೇಸರ ಅಂತ ನಟಿ ರಶ್ಮಿಕಾ ಮಂದಣ್ಣ ಇದಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಖಾತೆಯಲ್ಲಿ ಅವರು ಬರೆದುಕೊಂಡಿದ್ದಾರೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಅಲ್ಲು ಅರ್ಜುನ್ ಅವರ ಅರೆಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನೀಗ ಏನು ನೋಡ್ತಾ ಇದ್ದೀನಿ ಇದನ್ನು ನಂಬೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಎಲ್ಲವನ್ನೂ ಕೂಡ ಒಬ್ಬ ವ್ಯಕ್ತಿ ಮೇಲೆ ಹೊರಿಸ್ತಾ ಇರುವಂಥದ್ದು ಸರಿಯಲ್ಲ. ಕಾಲ್ತುಳಿತದ ಒಂದು ಘಟನೆ ಏನು ನಡೀತು ಅದು ಅತ್ಯಂತ ದುರದೃಷ್ಟಕರ ಹಾಗೂ ಅತ್ಯಂತ ದುಃಖಕರ ಸಂಗತಿ. ಆದರೆ ಎಲ್ಲದಕ್ಕೂ ಕೂಡ ಏನು ಸಂಪೂರ್ಣ ಘಟನಾವಳಿ ನಡೀತು, ಈ ಘಟನಾವಳಿಗೆ ಸಂಬಂಧಪಟ್ಟಂತೆ ಒಬ್ಬರ ಮೇಲೆ ಸಂಪೂರ್ಣವಾಗಿ ಆರೋಪವನ್ನು ಹೊರಿಸುವಂಥದ್ದು ಸರಿಯಲ್ಲ. ಇದೊಂದು ನಂಬಲಾಗದಂತಹ ಹೃದಯ ವಿದ್ರಾವಕ ಘಟನೆ. ಈ ರೀತಿಯಾಗಿ ಒಂದು ಘಟನೆ ನಡೆಯುತ್ತೆ ಅಂತ ನಾವು ಯಾರೂ ಕೂಡ ಅಂದುಕೊಂಡಿರಲಿಲ್ಲ. ಆದರೆ ಘಟನೆ ನಡೀತು. ಆದರೆ ಎಲ್ಲ ಘಟನಾವಳಿಗೆ ಏನು ಸಂಪೂರ್ಣ ಕಾಲ್ ತುಳಿತದ ಘಟನೆ ಏನು ನಡೀತು, ಇದಕ್ಕೆ ಅಲ್ಲು ಅರ್ಜುನ್ ಅವರನ್ನು ಒಬ್ಬರನ್ನೇ ಹೊಣೆಗಾರಿಕೆ ಮಾಡುವಂಥದ್ದು ಇದೆಯಲ್ಲ, ಇದು ಸರಿಯಲ್ಲ. ಇಡೀ ಚಿತ್ರತಂಡ ಅಲ್ಲಿತ್ತು, ಮತ್ತೊಂದೆಡೆ ಪೊಲೀಸ್ ಅಧಿಕಾರಿಗಳು ಕೂಡ ಇದ್ದರು. ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರೂ ಕೂಡ ಕ್ರಮ ಕೈಗೊಳ್ಳಬೇಕಾಗಿತ್ತು. ಮತ್ತೊಂದೆಡೆ ಥಿಯೇಟರ್ ಮಾಲೀಕರು ಕೂಡ ಇದ್ದಾರೆ, ಅವರು ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮ. ಈ ಎಲ್ಲವನ್ನ ಸಂಬಂಧಪಟ್ಟಂತೆ ನೋಡಿದಾಗ ಒಬ್ಬರು ಅಲ್ಲು ಅರ್ಜುನ್ ಅವರು ತಪ್ಪು ಮಾಡಿದ್ದಾರೆ ಅಂತ ಅವರ ಮೇಲೆ ಹೊರಿಸುವಂಥದ್ದು ಇದೆಯಲ್ಲ, ಸಂಪೂರ್ಣ ಘಟನಾವಳಿ ಇದು ಸರಿಯಲ್ಲ ಅಂತ ನಟಿ ರಶ್ಮಿಕಾ ಮಂದಣ್ಣ ಅವರು ಅಲ್ಲು ಅರ್ಜುನ್ ಅವರ ಅರೆಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೇಸರ ಹೊರಹಾಕಿದ್ದಾರೆ. ನಾನೀಗ ನೋಡ್ತಾ ಇರುವಂತಹ ಸಂಪೂರ್ಣ ಘಟನಾವಳಿ ಇದನ್ನು ನಂಬೋದಕ್ಕಾಗ್ತಾ ಇಲ್ಲ. ಕಾಲ್ತುಳಿತವಾದಂತಹ ಒಂದು ಘಟನೆಗೆ ನಟ ಅಲ್ಲು ಅರ್ಜುನ್ ಅವರು ಕೂಡ ಬೇಸರ ಹೊರಹಾಕಿದ್ರು. ಆ ಸಂದರ್ಭದಲ್ಲಿ ನಟ ಅಲ್ಲು ಅರ್ಜುನ್ ಅವರು ಕೂಡ ಆಗಲೇ ಬೇಸರ ಹೊರಹಾಕಿದ್ರು. 25 ಲಕ್ಷ ಪರಿಹಾರ ಕೊಡ್ತೀವಿ ಅಂತ ಚಿತ್ರತಂಡ ಕೂಡ ಘೋಷಣೆ ಮಾಡಿತ್ತು. ನಟ ಅಲ್ಲು ಅರ್ಜುನ್ ಅವರು ಖುದ್ದಾಗಿ ಈ ಘಟನೆಗೆ ಸಂಬಂಧಪಟ್ಟಂತೆ ಮಾತನಾಡಿದರು. ಆ ಒಂದು ಕಾಲ್ತುಳಿತದ ಘಟನೆ ಏನಿದೆ ಅದು ತುಂಬ ಬೇಸರ ಆಗ್ತಾ ಇದೆ. ಇದರಿಂದಾಗಿ ಆ ಕುಟುಂಬಕ್ಕೆ 25 ಲಕ್ಷ ಪರಿಹಾರ ಕೊಡ್ತೀವಿ ಅಂತ ಘೋಷಣೆ ಮಾಡಿದರು. ಇದರ ಜೊತೆಗೆ ಏನು ಅವರ ಮಗ ಕಾಲ್ತುಳಿತದಿಂದಾಗಿ ಕೆಲವು ಫ್ರ್ಯಾಕ್ಚರ್ಗಳಾಗಿತ್ತು, ಕೆಲವು ಅವರು ಕೂಡ ತುಂಬ ಆ ಒಂದು ಘಟನೆಯಲ್ಲಿ ಕಾಲ್ತುಳಿತಕ್ಕೆ ಒಳಗಾಗಿದ್ರಲ್ವ, ಆಗ ಆಗಿರುವಂತಹ ಗಾಯಗಳಿಗೆ ಚಿಕಿತ್ಸೆ ಪಡೆದುಕೊಳ್ತಾ ಇದ್ರು. ಅದರ ಚಿಕಿತ್ಸಾ ವೆಚ್ಚವನ್ನು ಕೂಡ ಭರಿಸ್ತೀವಿ ಅಂತ ಅಲ್ಲು ಅರ್ಜುನ್ ಸ್ಪಷ್ಟಪಡಿಸಿದರು.